ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಎಲಿಮಿನೇಷನ್ ನಡೆದಿದೆ. ಈ ಕೊನೆಯ ಎಲಿಮಿನೇಷನ್ ಅಂತ ಹೇಳಿದ್ರೆ ಇಲ್ಲಿ ಮುಗಿತಾ ಅಂತೇಳಿ ಕೇಳಿದ್ರೆ ಇಲ್ಲ, ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಬಟ್ ಈ ಎಲಿಮಿನೇಷನ್ನು ಅಂದರೆ ಕಿಚ್ಚನ ಪಂಚಾಯಿತಿಯಲ್ಲಿ ನಡೆಯುವಂಥ ಎಲಿಮಿನೇಷನ್ ಇದು ಕೊನೆಯ ಎಲಿಮಿನೇಷನ್ನು. ಬಿಗ್ ಬಾಸ್ ಮನೆಯಲ್ಲಿ ಅಂತಿಮ ಘಟ್ಟದವರೆಗೆ ಬಂದು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸ್ಪರ್ಧಿ ಯಾರು, ಆ ಅನ್ಲಕ್ಕಿ ಸ್ಪರ್ಧಿ ಯಾರು ಅನ್ನೋಂಥದ್ದು ಭಾರಿ ಕುತೂಹಲ ಇರುವಂಥ ವಿಚಾರ. ಇನ್ನು ಬಿಗ್ ಬಾಸೇ ಈ ಕಳೆದ ವಾರದ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದರು, ಡಬಲ್ ಎಲಿಮಿನೇಷನ್ ಈ ವಾರ ಇರ್ತದೆ ಅಂತ ಹೇಳ್ಬಿಟ್ಟು. ಬಟ್ ಆ ಡಬಲ್ ಎಲಿಮಿನೇಷನ್ ಅನ್ನುವಂಥ ಕಾನ್ಸೆಪ್ಟನ್ನು ಕೈಬಿಟ್ಟರು. ಬದಲಾದಂಥ ಸನ್ನಿವೇಶದಲ್ಲಿ ಸಿಂಗಲ್ ಎಲಿಮಿನೇಷನನ್ನು ಮಾಡಿದ್ದಾರೆ. ಅಂದರೆ ಒಬ್ಬರನ್ನು ಮಾತ್ರ ಬಿಗ್ ಬಾಸ್ ಮನೆಯಿಂದ ಕಳಿಸುವಂತಹ ತೀರ್ಮಾನವನ್ನು ಮಾಡಿದ್ದಾರೆ. ಆ ಒಬ್ಬರು ಯಾರು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನುವಂಥದ್ದು ಬಹುಶಃ ಈಗ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲ. ಒಬ್ಬರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಹೊರಗಡೆ ಹೋಗಿದ್ದಾರೆ. ಒಬ್ಬರನ್ನ ಮಾತ್ರ ಈ ವಾರ ಯಾಕೆ ಹೊರಗಡೆ ಕಳಿಸಿದ್ರು, ಒಬ್ಬರನ್ನ ಮಾತ್ರ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡ್ರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಸ್ಪರ್ಧಿಗಳು ಸದ್ಯ ಫಿನಾಲೆ ಜೋಶ್ನಲ್ಲಿದ್ದಾರೆ. ಇದೇ ವೇಳೆ ಅವರೆಲ್ಲರ ಮೇಲೆ ಎಲಿಮಿನೇಷನ್ ತೂಗುಗತಿಯು ಕೂಡ ತೂಗ್ತಾ ಇದೆ. ಹೀಗಿರುವಾಗ ಈ ವಾರ ಈ ದೊಡ್ಡ ಎಲಿಮಿನೇಷನ್ನೇ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ ಸಹಜವಾಗಿ ಇತ್ತು. ಯಾಕಂತ ಹೇಳಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗುವವರು ಸಹಜವಾಗಿ ಅನ್ಲಕ್ಕಿಗಳು. ಯಾಕಂತ ಹೇಳಿದ್ರೆ ಫಿನಾಲೆವರೆಗೂ ಕೂಡ ಬಂದು ಈಗ ಹೊರಗಡೆ ಹೋಗೋದು ಅಂತ ಹೇಳಿದ್ರೆ ಸಹಜವಾಗಿ ಅಂಥದ್ದೊಂದು ಭಾವನೆ ಇದ್ದೇ ಇರ್ತದೆ. ಈ ವಾರ ಹೊರಗಡೆ ಹೋಗುವಂತಹ ಒಂದು ಪಟ್ಟಿಯಲ್ಲಿ ಘಟಾನುಘಟಿಗಳೇ ಇದ್ದರು. ಆ ಘಟಾನುಘಟಿಗಳಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಆ ಹೊರಗಡೆ ಹೋದಂಥ ಸ್ಪರ್ಧಿ ಯಾರು ಅನ್ನೋದನ್ನು ಈಗ ನಾನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಸದ್ಯ ಫಿನಾಲೆ ಜೋಶ್ನಲ್ಲಿದ್ದಾರೆ. ಇದೇ ವೇಳೆ ಇವರೆಲ್ಲರ ಮೇಲೆ ಎಲಿಮಿನೇಷನ್ ತೂಗುಗತಿಯು ಕೂಡ ತೂಗ್ತಿದೆ. ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಕುತೂಹಲವು ಕೂಡ ಸಹಜವಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆಯೂ ಕೂಡ ಇದೆ. ಕಳೆದ ಕೆಲವು ದಿನಗಳಿಂದ ಈ ವಾರ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಇತ್ತು. ಅದರಲ್ಲೂ ಕೂಡ ಕಾವ್ಯಶೈವ ಮತ್ತು ಮ್ಯೂಟೆಂಟ್ ರಘು ಇಬ್ಬರು ಕೂಡ ಹೊರಗಡೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಇತ್ತು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಕಾವ್ಯಶೈವನೂ ಕೂಡ ಹೋಗಲಿಲ್ಲ, ಮ್ಯೂಟೆಂಟ್ ರಘು ಕೂಡ ಹೋಗಲಿಲ್ಲ. ಮಿಡ್ ವೀಕ್ ಎಲಿಮಿನೇಷನ್ ಆಗಲಿಲ್ಲ, ವಾರಾಂತ್ಯದಲ್ಲಿ ಎಲಿಮಿನೇಷನ್ ಆಗುತ್ತೆ ಅನ್ನೋದು ಕೂಡ ನಂತರ ಗೊತ್ತಾಯಿತು. ಇದಾದಂತೆ ವಾರಾಂತ್ಯದಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತೆ, ಶನಿವಾರ ಒಂದು ಭಾನುವಾರ ಒಂದು ಆಗುತ್ತೆ ಅಂತಲೂ ಕೂಡ ಕೆಲವರು ಭಾವಿಸಿದರು. ಆದರೆ ಅದರಲ್ಲೂ ಕೂಡ ಟ್ವಿಸ್ಟನ್ನು ಕೊಟ್ಟಂಥ ಬಿಗ್ ಬಾಸು ಭಾನುವಾರ ಕೇವಲ ಒಂದು ಎಲಿಮಿನೇಷನನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ತಾರೆ. ಅಂತಿಮವಾಗಿ ಭಾನುವಾರ ಒಂದು ಎಲಿಮಿನೇಷನನ್ನು ಕೂಡ ಮಾಡಿದ್ದಾರೆ. ಈ ವಾರ 3 ಜನ ಡೇಂಜರ್ ಝೋನ್ನಲ್ಲಿದ್ದರು. ಒಂದು ರಾಶಿಕಾ, ಮತ್ತೊಂದು ಕಾವ್ಯಶೈವ, ಮತ್ತೊಂದು ರಘು. ಈ 3ರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಮೂಲಗಳ ಮಾಹಿತಿಯ ಪ್ರಕಾರ ಮೊದಲಿನಿಂದನೂ ಕೂಡ ಟಾಸ್ಕ್ಗಳನ್ನು ಚೆನ್ನಾಗಿ ಆಡಿಕೊಂಡು ಸ್ಟ್ರಾಂಗ್ ಆಗಿ ಇದ್ದಂಥ ಸ್ಪರ್ಧಿಯೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈಗ ಕಾವ್ಯಶೈವ ಯಾಕೆ ಈ ಒಂದು ಅಪಾಯದಲ್ಲಿ ಬಂದು ಕೂತರು ಅಂತೇಳಿ ಹೇಳಿದ್ರೆ, ಕಾವ್ಯಶೈವ ಒಂದು ರೀತಿಯಲ್ಲಿ ಅದೃಷ್ಟದಲ್ಲಿ ಇಲ್ಲಿವರೆಗೆ ಬಂದವರು. ಇಲ್ಲಿ ಗಿಲ್ಲಿ ನಟನ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ, ಗಿಲ್ಲಿ ಇರದೇ ಇದ್ದಿದ್ರೆ ಬಹುಶಃ ಇಲ್ಲಿವರೆಗೆ ಕಾವ್ಯಶೈವ ಬರೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಆದರೆ ಈ ವಾರ ಕಂಪ್ಲೀಟಾಗಿ ಕಾವ್ಯಶೈವ ಬದಲಾಗಿರುವಂಥದ್ದು. ಕಾವ್ಯಶೈವರನ್ನು ಹೊರಗಡೆ ಹಾಕಿ ಅಂತ ಹೇಳ್ಬಿಟ್ಟು ಗಿಲ್ಲಿ ಫ್ಯಾನ್ಸೇ ಹೆಚ್ಚು ಒತ್ತಾಯವನ್ನು ಮಾಡಿದಂಥದ್ದು ಮತ್ತು ನೆಗೆಟಿವ್ ಆಗಿ ಪ್ರಚಾರ ಸಿಕ್ಕಾಬಟ್ಟೆ ಆದಂಥ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಕಾವ್ಯಶೈವ ಹೊರಗಡೆ ಹೋಗ್ಬೋದು ಅನ್ನುವಂತಹ ಅಭಿಪ್ರಾಯ ಇತ್ತು. ಇದನ್ನು ಹೊರತುಪಡಿಸಿದರೆ ಮ್ಯೂಟೆಂಟ್ ರಘು ಬಗ್ಗೆಯೂ ಕೂಡ ಅಂಥದ್ದೇನು ಒಳ್ಳೆಯ ಒಪಿನಿಯನ್ ಇರಲಿಲ್ಲ. ಮ್ಯೂಟೆಂಟ್ ರಘು ಕೂಡ ಹೊರಗಡೆ ಹೋಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲೇ ಆದಂತಹ ಬದಲಾವಣೆಯಲ್ಲಿ ಅಚ್ಚರಿ ಅನ್ನೋ ರೀತಿಯಲ್ಲಿ ಮತ್ತೊಬ್ಬ ಸ್ಪರ್ಧಿ ಔಟ್ ಆಗಿದ್ದಾರೆ. ಇಷ್ಟು ವಾರಗಳ ಕಾಲ ಚೆನ್ನಾಗಿ ಆಡ್ಕೊಂಡು ಬಂದು ಈಗ ಕೊನೆಯದಾಗಿ ಎಡವಿದ್ದಾರೆ, ಅದೇ ರಾಶಿಕಾ. ಹೌದು, ರಾಶಿಕಾ ಶೆಟ್ಟಿ ಯಾವಾಗ ಸೂರಜ್ ಜೊತೆಗೆ ಕ್ಲೋಸ್ ಆದರೂ ಆವಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತೇಳಿ ಅಂದ್ಕೊಂಡಿದ್ರು. ಬಟ್ ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಟಾಸ್ಕ್ಗಳನ್ನು ಚೆನ್ನಾಗಿ ಆಡ್ಕೊಂಡು ಬಂದಂತಹ ಕಾರಣಕ್ಕೋಸ್ಕರ ಈಗ ರಾಶಿಕಾ ಹೊರಗಡೆ ಹೋಗಿದ್ದಾರೆ. ಈ ವಾರ ಇಲ್ಲಿವರೆಗಿದ್ದು ಈಗ ಹೊರಗಡೆ ಹೋಗಿದ್ದಾರೆ. ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದಂಥ ರಾಶಿಕಾ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅನ್ನುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದನೂ ಕೂಡ ವೈರಲ್ ಆಗ್ತಾ ಇದ್ದಾವೆ. ಈ ಬಗ್ಗೆ ಯಾವಾಗ ಅಧಿಕೃತ ಮಾಹಿತಿ ಸಿಕ್ಕಲಿಲ್ಲ, ಹಾಗಾಗಿ ನಾವು ಈ ಸುದ್ದಿಯನ್ನು ಪ್ರಸಾರ ಮಾಡಲಿಲ್ಲ. ಈಗ ಅಧಿಕೃತವಾಗಿ ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಅವರೇ ಹೊರಗಡೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಲ್ಲಿಗೆ ರಾಶಿಕಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಅದು ಕೂಡ ಈ ಹಂತದವರೆಗೆ ಬಂದು ಈಗ ಹೊರಗಡೆ ಬರೋದು ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಹೊಟ್ಟೆ ಉರಿಯದೆ ಇರಲಾರದು. ರಾಶಿಕಾ ಶೆಟ್ಟಿ ಈ ಸೀಸನ್ನ ಹ್ಯಾಂಡ್ಸಮ್ ಬಾಯ್ ಸೂರಜ್ ಸಿಂಗ್ ಜೊತೆಗೆ ಹೆಚ್ಚು ಕಾಣಿಸಿಕೊಂಡಿದ್ರು. ಎಲಿಮಿನೇಷನ್ ಪ್ರಾಂಕ್ ವೇಳೆ ಸೂರಜ್ ಲಾಂಗ್ ಹಗ್ಗನ್ನು ಕೊಟ್ಟಿದ್ದು ಸಖತ್ ಟ್ರೋಲ್ ಆಗಿತ್ತು. ಸೂರಜ್ ಎಲಿಮಿನೇಟ್ ಆದ 2 ವಾರದಲ್ಲಿ ರಾಶಿಕಾ ಸಹ ಮನೆಯಿಂದ ಹೊರಗಡೆ ಹೋಗಬಹುದು ಅನ್ನುವಂಥ ಸುದ್ದಿ ಕೂಡ ಈಗ ಸತ್ಯವಾಗಿದೆ.
ಇನ್ನು ಈ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ರೀತಿಯಲ್ಲಿ ರಾಶಿಕಾ ಅವರಿಗೆ ಅತಿ ಹೆಚ್ಚು ಕ್ಲಾಸನ್ನು ಕೂಡ ತೆಗೆದುಕೊಂಡಿದ್ರು. ನಾನಾ ವಿಚಾರಗಳಿಗೆ ರಾಶಿಕಾ ಅವರು ಕ್ಲಾಸನ್ನು ತೆಗೆದುಕೊಂಡಿದ್ರು ಕಿಚ್ಚ ಸುದೀಪ್ ಅವರಿಂದ. ಅದನ್ನು ಹೊರತುಪಡಿಸಿದರೆ ರಾಶಿಕಾ ಬಹುತೇಕ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆನೂ ಕೂಡ ಕಿತ್ತಾಡಿದ್ದಾರೆ. ಅದರಲ್ಲೂ ಕೂಡ ಈ ವಾರ ಅಂತೂ ಅಶ್ವಿನಿ ಗೌಡ ಮತ್ತು ರಾಶಿಕಾ ಅವರ ಜಗಳ ತಾರಕಕ್ಕೇರಿತ್ತು. ಇದಕ್ಕಿಂತ ಮುನ್ನ ಗಿಲ್ಲಿ ಜೊತೆನೂ ಕೂಡ ಕಿತ್ತಾಟ ಆಗಿತ್ತು. ಈ ರೀತಿ ಒಂದು ರೀತಿಯಲ್ಲಿ ಈ ರಾಶಿಕಾ ಕಿತ್ತಾಟವನ್ನು ಮಾಡದೇ ಇರೋರೇ ಇಲ್ಲ. ರಕ್ಷಿತಾ ಜೊತೆಗೆ ಕಿತ್ತಾಟ ಆಗಿದೆ, ಗಿಲ್ಲಿ ಜೊತೆ ಕಿತ್ತಾಟ ಆಗಿದೆ, ಕಾವ್ಯ ಜೊತೆ ಕಿತ್ತಾಟ ಆಗಿದೆ, ಅಶ್ವಿನಿ ಗೌಡ ಜೊತೆ ಕಿತ್ತಾಟ ಆಗಿದೆ, ಧ್ರುವಂತ್ ಜೊತೆ ಕಿತ್ತಾಟ ಆಗಿದೆ. ಬಹುಶಃ ಈಗಿರೋರಲ್ಲಿ ಧನುಷ್ ಜೊತೆಗೊಂದು ಕಿತ್ತಾಟ ಆಗಲಿಲ್ಲ. ಬಹುತೇಕ ಬಹುತೇಕ ಎಲ್ಲರ ಜೊತೆನೂ ಕೂಡ ರಘುವಿಂದ ಹಿಡಿದು ಬಹುತೇಕ ಎಲ್ಲರ ಜೊತೆನೂ ಕೂಡ ರಾಶಿಕಾ ಕಿತ್ತಾಟವನ್ನು ಮಾಡಿ ಆಗಿದೆ. ರಾಶಿಕಾ ಕೆಲವೊಂದು ಸಲ ತುಂಬ ಶಾರ್ಟ್ ಟೆಂಪರ್, ಕೆಲವೊಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆ ತುಂಬ ಸಿಟ್ಟು ಮಾಡಿಕೊಳ್ಳೋದು, ತುಂಬ ಅಗ್ರೆಷನ್ ಆಗಿ ಬಿಹೇವ್ ಮಾಡೋದು, ಇದೇ ಆಕೆಯ ಮೈನಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ರಾಶಿಕಾ ಶೆಟ್ಟಿ ಒಬ್ಬ ಗೆಲ್ಲುವಂಥ ಸ್ಪರ್ಧಿ ಮತ್ತು ಎಂಥದ್ದೇ ಟಾಸ್ಕ್ಗಳನ್ನು ನಿಭಾಯಿಸುವಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಗಿ ಗುರುತಿಸಿಕೊಂಡಂಥ ಸ್ಪರ್ಧಿಯೂ ಕೂಡ ಹೌದು. ಆದರೆ ರಾಶಿಕಾ ಎಲ್ಲ ಒಂದು ಕಡೆ ಈ ವಾರ ಸಿಕ್ಕಾಬಟ್ಟೆ ಎಡವಿದ್ರು. ಟಾಸ್ಕ್ಗಳ ವಿಚಾರದಲ್ಲಿ ರಾಶಿಕಾ ಸಿಕ್ಕಾಬಟ್ಟೆ ಎಡವಿದ್ರು. ಇದೇ ಅವರಿಗೆ ಮುಳುವಾಯಿತು ಅಂತಲೂ ಕೂಡ ಹೇಳ್ಬೋದು. ಇನ್ನು ರಾಶಿಕಾ ಅವರ ಬಗ್ಗೆ ಅಂತಹ ಒಳ್ಳೆ ಒಪಿನಿಯನ್ ಏನೋ ಬಿಗ್ ಬಾಸ್ ಮನೆಯ ಒಳಗೆ ಅಥವಾ ಹೊರಗಡೆ ಇರಲಿಲ್ಲ. ಜೊತೆಗೆ ರಾಶಿಕಾ ಅವರು ಅಂತಹ TRP ಕಂಟೆಂಟೂ ಕೂಡ ಆಗಿರಲಿಲ್ಲ. ಸೂರಜ್ ಹೊರಗಡೆ ಹೋದ ಬಳಿಕ ರಾಶಿಕಾ ಬಳಿ ಏನೂ ಕೂಡ ಇರಲಿಲ್ಲ. ಸೂರಜ್ ಇರುವಷ್ಟು ದಿನ ಸೂರಜ್ ಜೊತೆಗೆ ಸುತ್ತಾಡಿಕೊಂಡು ಕಂಟೆಂಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಬಟ್ ಸೂರಜ್ ಹೊರಗಡೆ ಹೋದ್ಮೇಲೆ ಅದು ಕೂಡ ಸಾಧ್ಯವಾಗಲಿಲ್ಲ. ಹೀಗಾಗಿ ಅಂತಿಮವಾಗಿ ಇಷ್ಟು ದಿನಗಳ ಕಾಲ ಇದ್ದಂತಹ ರಾಶಿಕಾ ಕೊನೆಯ ಹಂತದಲ್ಲಿ ಫಿನಾಲೆಗೆ ಇನ್ನೇನು ಒಂದು ಹೆಜ್ಜೆಯನ್ನು ಬಾಕಿ ಇರುವಂಥ ಸಂದರ್ಭದಲ್ಲೇ ಈಗ ಹೊರಗಡೆ ಹೋಗಿರೋದು ಸಹಜವಾಗಿ ರಾಶಿಕಾಕ್ಕೂ ಕೂಡ ಬೇಸರ, ಜೊತೆಗೆ ರಾಶಿಕಾ ಫ್ಯಾನ್ಸ್ಗಳಿಗೂ ಕೂಡ ಬೇಸರವೇ. ಏನೂ ಮಾಡಲಿಕ್ಕಾಗಲ್ಲ, ಯಾರಾದರೂ ಒಬ್ಬರು ಹೊರಗಡೆ ಹೋಗಲೇಬೇಕು. ಮುಂದಿನ ವಾರನೂ ಕೂಡ ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಇರ್ತದೆ. ಆ ವಾರನೂ ಕೂಡ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಲೇಬೇಕಾಗುತ್ತೆ. ಒಟ್ಟಾರೆ ಬಿಗ್ ಬಾಸ್ ಈ ಬಾರಿ ಕುತೂಹಲವನ್ನು ಹೆಚ್ಚಿಸ್ಕೊಳ್ತಾನೆ ಹೋಗ್ತಾ ಇದೆ ಅನ್ನೋದು ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಅಂತೇಳಿ ಹೇಳ್ತಾ, ರಾಶಿಕಾ ಹೊರಗಡೆ ಹೋಗಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮಗೆ ಖುಷಿ ಇದೆಯೋ, ಬೇಸರ ಇದೆಯೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮುಂದಿನ ವಾರ ಯಾರು ಹೋಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.